ಖ್ಯಾತ ಉದ್ಯಮಿ ಹರದನಹಳ್ಳಿ ವಿಜಯ್ ಕುಮಾರ್ ಅಭಿಮಾನಿ ಬಳಗ ಹಾಗೂ ವಿಸ್ಮಯ ಕಬಡ್ಡಿ ತಂಡ ಹೆಮ್ಮರಗಾಲ ವತಿಯಿಂದ ಮನೆ ದೇವರಾದ ಮಾಲರಸಮ್ಮ ಊರ ಹಬ್ಬದ ಪ್ರಯುಕ್ತ 4ನೇ ವರ್ಷದ ಮೈಸೂರು ಚಾಮರಾಜನಗರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಭಾನುವಾರ ಆಯೋಜಿಸಲಾಗಿತ್ತು. ಬಿಜೆಪಿ ಹಾಗೂ ಉಪ್ಪಾರ ಸಮಾಜದ ಮುಖಂಡ ಹೆಮ್ಮರಗಾಲ ಸೋಮಣ್ಣ ಅಧ್ಯಕ್ಷತೆಯಲ್ಲಿ ದೇಶಕ್ಕಾಗಿ ಕಬಡ್ಡಿ, ಕಬಡ್ಡಿಗಾಗಿ ಹೆಮ್ಮರಗಾಲ ಎಂಬ ಶೀರ್ಷಿಕೆಯಡಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಪಂದ್ಯಾವಳಿಗಳಿಗೆ ಉದ್ಯಮಿ ಹರದನಹಳ್ಳಿ ವಿಜಯ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿಜೆಪಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ ಸೇರಿದಂತೆ ಇನ್ನಿತರೆ ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ನಂತರ ಅಂಕಣಕ್ಕೆ ಬಂದು ಪೂಜೆ ಸಲ್ಲಿಸಿ ಕಬಡ್ಡಿ ಆಟಗಾರರನ್ನ ಪರಿಚಯ ಮಾಡಿಕೊಂಡು ಹಸ್ತಲಾಘವ ಮಾಡುವ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದ್ರು. ಕಬಡ್ಡಿ ಪಂದ್ಯ ಆರಂಭವಾಗುತ್ತೆ. ಈ ವೇಳೆ ಉದ್ಯಮಿ ಹರದನಹಳ್ಳಿ ವಿಜಯ್ ಕುಮಾರ್ ಮಾತನಾಡಿ, ಕಬಡ್ಡಿ ಕ್ರೀಡೆ ಗ್ರಾಮೀಣ ಕ್ರೀಡೆಯಾಗಿದ್ದು ಮನೆ ದೇವರ ಹಬ್ಬದ ಪ್ರಯುಕ್ತ ಇವತ್ತು ಈ ಕ್ರೀಡಾಕೂಟವನ್ನ ಗ್ರಾಮದಲ್ಲಿ ಆಯೋಜಿಸಲಾಗಿದೆ. ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ, ಇದನ್ನ ಸಮನಾಗಿ ಸ್ವೀಕರಿಸುವ ಗುಣವನ್ನ ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು. ಅಭಿಮಾನಿ ಬಳಗ ಮತ್ತು ವಿಸ್ಮಯ ಕಬಡ್ಡಿ ತಂಡ ಹೆಮ್ಮರಗಾಲದ ವತಿಯಿಂದ 4ನೇ ವರ್ಷದ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದು ಮುಂದೆಯೂ ಇದೇ ರೀತಿ ಇದನ್ನ ಆಯೋಜಿಸಲಿ, ಇದಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ರು. ಬರಕ್ಕಾಗ್ಲಿಲ್ಲ, ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಈ ಸರಿ ಬಂದು ನೋಡಿದಾಗ ಕಬಡ್ಡಿ ತುಂಬಾ ಖುಷಿ ಆಯ್ತು. ಇದು ಹೆಮ್ಮರಗಾಲ ಗ್ರಾಮದಲ್ಲಿ ನಡೀತಾ ಇರೋದ್ರಿಂದ ಇದು ತಾಲೂಕು ಇಲ್ಲ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋ ಅನಿಸಿಕೆ ಆಯ್ತು. ಕಬಡ್ಡಿನ ತುಂಬಾ ವ್ಯವಸ್ಥಿತವಾಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಕಬಡ್ಡಿ ತಂಡದವ್ರಿಗೆ ನನ್ನ ಸಲಹೆ ಅಂದ್ರೆ 2 ಟೀಮ್ ಇರುತ್ತೆ, ಒಂದ್ ಸೋಲ್ಲೇಬೇಕು, ಒಂದ್ ಗೆಲ್ಲೇಬೇಕು. ಇದನ್ನ ಸಮಾನವಾಗಿ ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ವರ್ಷನೂ ನಾನು ಬರ್ತೀನಿ ಅಂತ ಇವಾಗಲೇ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಮಿಸ್ ಮಾಡ್ಕೊಡಲ್ಲ. ಇಲ್ಲಿ ಮಾಧವನ ನೋಡಿದೆ, ತುಂಬಾ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂದ್ರೆ ಅವ್ರು ನೋಡಿ ನಮ್ಮ ಸ್ನೇಹಿತರಿಗೆ ಹೇಳಿದೆ, ಅದು ಅವ್ರಿಗೆ ತುಂಬಾ ಖುಷಿ ಆಯ್ತು. ಹಾಗೂ ನಮ್ಮ ಅಭಿಮಾನಿ ಬಳಗದವರು ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿರೋದ್ರಿಂದ ಅದಕ್ಕೆ ನಾನು ಖುಷಿನ ಹಂಚ್ಕೊಳಕ್ ಆಗ್ತಾ ಇಲ್ಲ. ನಾನು ಹೆಮ್ಮರಗಾಲ ಗ್ರಾಮದಿಂದ ಕಾರಲ್ಲಿ ಇಳಿದಾಗ ನನ್ನನ್ನ ಊರಿನಿಂದ ಬರ್ಮಾಡ್ಕೊಂಡು ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಊರಿನಿಂದಲೇ ನೀವ್ ಏನ್ ಮಾಡ್ತೀರಾ ಅದಕ್ಕೆ ತುಂಬಾ ಫುಲ್ ಸಂಪೂರ್ಣ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ, ಇದನ್ನ ತಾಲೂಕ್ ಮಟ್ಟ ಇಲ್ಲಿ ಹೆಮ್ಮರಗಾಲದಲ್ಲಿ ಏನ್ ಮಾಡಿದ್ರೆ ಇದು ತಾಲೂಕ್ ಮಟ್ಟಕ್ಕೆ ಮಾಡ್ಬೇಕು ಅಂತ ಮುಂದಿನ ಸರಿ ಮಾಡಿ, ಅದೇ ರೀತಿ ಜಿಲ್ಲಾ ಮಟ್ಟದಲ್ಲೂ ಮಾಡಿ ಅಂತ ಹೇಳ್ತಾ, ನನ್ನ ಕೈಲಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನನ್ನ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಹೆಮ್ಮರಗಾಲ ಎಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ ಮಾತನಾಡಿ, ಇವತ್ತು ಖುಷಿ ತಂದಿದೆ. ನಾನು ಕೂಡ ಕಬಡ್ಡಿ ಆಟಗಾರ. ವಿದ್ಯಾರ್ಥಿ ಜೀವನದಲ್ಲಿ ಇದೇ ಸ್ಥಳದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನ ಆಡಿ ಬೆಳೆದಿದ್ದೇನೆ. ಹೆಮ್ಮರಗಾಲ ಅಂದ್ರೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವ ಗ್ರಾಮವಾಗಿದೆ. ಹಲವು ವರ್ಷಗಳಿಂದ ಈ ಗ್ರಾಮ ಕ್ರೀಡೆಗಳನ್ನ ಆಯೋಜಿಸುತ್ತಾ ಬಂದಿದ್ದು ಸೋಲು ಗೆಲುವನ್ನ ಸಮಾನಾಗಿ ಸ್ವೀಕರಿಸಿ ಕಬಡ್ಡಿ ಕ್ರೀಡೆಯನ್ನ ಉಳಿಸಿ ಬೆಳೆಸುವಂತೆ ಆಟಗಾರರಿಗೆ ಸಲಹೆ ಮಾಡಿದ್ರು. ಪಕ್ಕದ ಗ್ರಾಮದವನು ಹೆಮ್ಮರಗಾಲ ಗ್ರಾಮ ಅಂದ್ರೆ ನಮಗೆ ಹೆಮ್ಮರಗಾಲ, ಕುಂಬ್ರಹಳ್ಳಿ, ಮಲ್ಲಹಳ್ಳಿ, ಎಡತಲೆ ಗ್ರಾಮ ಒಂದೇ ಊರಿದ್ದಂಗೆ. ನಾನು ಸಹ ನಿಮ್ಮ ಹಾಗೆ ಸುಮಾರು ವಿದ್ಯಾರ್ಥಿ ಜೀವನದಲ್ಲಿ ನಾನು ಒಬ್ಬ ಕಬಡ್ಡಿ ಪ್ಲೇಯರ್. ಇದೇ ಸ್ಥಳದಲ್ಲಿ ಕಬಡ್ಡಿಯ ಮ್ಯಾಚ್ ಅನ್ನ ನಾವು ಏರ್ಪಾಡು ಮಾಡ್ತಿದ್ದೋ. ಅವಾಗ ಲಾಸ್ಟ್ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗ್ಬಿಡ್ತು. ಅವತ್ತಿಂದ ನಿಂತೋಯ್ತು. ಇಲ್ಲಾಂದ್ರೆ ಅವತ್ತಿಂದನೇ ಕಬಡ್ಡಿ ಹೆಮ್ಮರಗಾಲ ಕ್ರೀಡೆಯಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡೆದಂತ ಗ್ರಾಮ. ವಾಲಿಬಾಲ್, ಬ್ಯಾಡ್ಮಿಂಟನ್, ಕಬಡ್ಡಿ, ಖೋ ಖೋ ಎಲ್ಲವನ್ನೂ ಸಹ ಇಲ್ಲಿ ಆಟಗಾರರಿದ್ದಾರೆ. ಇಂಥ ಗ್ರಾಮದಲ್ಲಿ ಗ್ರಾಮೀಣ ಕ್ರೀಡೆಯಾದಂತ ಕಬಡ್ಡಿಯನ್ನ ನಮ್ಮ ಸೋಮಣ್ಣವರು ಪ್ರತಿ ವರ್ಷ ಏರ್ಪಾಡು ಮಾಡ್ತಾ ಬರ್ತಾ ಇದ್ದಾರೆ. ತಾವೆಲ್ಲ ಕ್ರೀಡಾ ಮನೋಭಾವದಿಂದ ಗೆಲುವು ಸೋಲುವು ಇದ್ದೇ ಇರ್ತದೆ. ಇವತ್ತು ಆ ಟೀಮ್ ಗೆಲ್ಬಹುದು, ಈ ಟೀಮ್ ಸೋಲ್ಬಹುದು. ಆದ್ರೆ ಒಂದೇ ಕ್ರೀಡೆ ನಾವು ಸಮಾನಾಂತರವಾಗಿ ಸ್ವೀಕರಿಸಿ ತಾವೆಲ್ಲ ಬಹಳ ಖುಷಿಯಿಂದ ಯಾವುದೇ ಗೊಂದಲಗಳಿಗೆ ಎಡೆಮಾಡಿಕೊಡದೆ ತಾವು ಕಬಡ್ಡಿ ಆಟವನ್ನು ಆಡಿ, ಯಾರು ಚೆನ್ನಾಗಿ ಆಡ್ತಾರೆ ತೀರ್ಪುಗಾರರು ಕರೆಕ್ಟ್ ಆಗಿ ಕೊಡ್ತಾರೆ, ಯಾವುದೇ ಸಹ ಇದು ಮಾಡೋದಿಲ್ಲ. ಹಾಗಾಗಿ ಕ್ರೀಡಾಕೂಟದಲ್ಲಿ ಮೈಸೂರು ಚಾಮರಾಜನಗರ ಸೇರಿ 20ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಕಬಡ್ಡಿ ಅಂಕಣದಲ್ಲಿ ಕ್ರೀಡಾ ಕೌಶಲ್ಯವನ್ನ ಅನಾವರಣಪಡಿಸಿದ್ರು. ಈ ವೇಳೆ ಉದ್ಯಮಿ ಹರದನಹಳ್ಳಿ ವಿಜಯ್, ಬಿಜೆಪಿ ಮುಖಂಡರಾದ ಕುಂಬರಹಳ್ಳಿ ಸುಬ್ಬಣ್ಣ, ಹೆಮ್ಮರಗಾಲ ಸೋಮಣ್ಣ ಕೂಡ ಅಂಕಣದಲ್ಲಿ ಕಬಡ್ಡಿ ಆಡಿ ಗಮನ ಸೆಳೆದ್ರು.
ಉದ್ಯಮಿ ಹರದನಹಳ್ಳಿ ವಿಜಯ್, ಮುಖಂಡ ಕುಂಬಾರಹಳ್ಳಿ ಸುಬ್ಬಣ್ಣ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೆಮ್ಮರ್ಗಾಲ ಸೋಮಣ್ಣ ಸೇರಿದಂತೆ ಇನ್ನಿತರೆ ಗಣ್ಯರುಗಳನ್ನ ವಿಸ್ಮಯ ಕಬಡ್ಡಿ ತಂಡ ಹಾಗೂ ಹೆಮ್ಮರ್ಗಾಲ ಗ್ರಾಮಸ್ಥರುಗಳು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿ ಗೌರವಿಸಿದ್ರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಮಹದೇವಯ್ಯ, ಬದನ್ವಾಳು ರಾಮು, ಸಿಂಧುವಳ್ಳಿ ಕೆಂಪಣ್ಣ, ಮುಖಂಡರಾದ ರೇವಣ್ಣ, ನಾಗರತ್ನಮ್ಮ, ಹಳೇಪುರ ರಂಗನಾಥ್, ಮಸ್ಕೆರಾಜು, ಕರಿಯಪ್ಪ, ಪುಟ್ಟರಾಜು ನಾಯಕ, ಮಲ್ಲೇಶ್ ಸೇರಿದಂತೆ ಕಬಡ್ಡಿ ಆಟಗಾರರು ಹಾಗೂ ನೂರಾರು ಗ್ರಾಮಸ್ಥರುಗಳು ಭಾಗವಹಿಸಿದ್ದರು.